ಸಣ್ಣ ಪುಟ್ಟ ಅವ್ರು ಕೇಳ್ತಾರ, ನೀವು ನೋಡ್ತೀರಿ ಅವ್ರಿಗೆ ಹೆಂಗೆ ಮಾತಾಡ್ತಾರೆ. ಅದಕ್ಕೆ SC ST MLAಗೆ ಭಾಳಷ್ಟು ಅದರಲ್ಲಿ ನೋಡ್ರಿ ಪ್ರತಾಪ್ ಪಾಟೀಲ್ ಇದ್ದಾರೆ, ಮತ್ತು ಹರ್ಷವರ್ಧನ್ ಅದಾರ, ಮತ್ತು ಇವರು ಒಕ್ಕಲಿಗಪ್ಪನ ಜಯರಾಮ್ ಮಸಂಜಮ್ಮ. ಈ ಒಳ್ಳೆ ಮನುಷ್ಯಲ್ಲ, ನಾನು ಕರಿತೀನಿ ಅವ್ರನ್ನ ಕರೆದು ಕೇಳ್ತೀನಿ ಅವ್ರನ್ನ. ನಮ್ಮ ಏನು ಪ್ರತಾಪ್ ಪಾಟೀಲ್ ಅದಾರ, ಹರ್ಷವರ್ಧನ, SV ರಾಮಚಂದ್ರ ಅದಾರ, ನಮ್ಮ ಗಂಗಾಧರ ನಾಯಕ್ ಅದಾರ, ತಿಪ್ಪರಾಜ್ ಅದಾರ, ಇನ್ನೂ ಅನೇಕರು ಅದಾರ ಅಲ್ಲಿ. ಅವ್ರು ಕರಿತೀನಿ, ಅವ್ರು ಭಾಳ ಕ್ಲೋಸ್ ಇವ್ರು ಹಾಕೋಣ. ನೋಡಪ್ಪ ನಿಮ್ಮ ನಿಜ ನಾವು ರಮೇಶ್ ಜಾರಕಿಹೊಳಿ ತಪ್ಪು ಮಾಡತ್ತೆ ಹೇಳ್ರಿ, ನೀವೇನು ಹೇಳ್ತಾರೆ ಕೇಳಿ ರೆಡಿ ಅಂತ ನಾವು ಅವ್ರಿಗೆ ಹೇಳ್ತೇನೆ. ನಮ್ಮ ಆ ಟೀಮಲ್ಲ, KGF ಟೀಮ್ಗೆಲ್ಲ, KGF ಟೀಮ್ ಐತೆ. ಹಾಂ, 80% KGF ಟೀಮ್ ಇದೆ. ಅದು ರಾಜ್ಯದ ಮೂಲೆ ಇದಲ್ಲ, ಒಬ್ಬ ಮಂಡಲ ಜನರಲ್ ಸೆಕ್ರೆಟರಿ ಹಿಡಿದು ರಾಜ್ಯ ಮಟ್ಟ ಪದಾಧಿಕಾರಿ 80% KGF ಅದಾರ. ಅವ್ರು ವಿಜೇಂದ್ರ ಪರವಾಗಿ ಮಾತಾಡೋರು, ಅದೇನು ದೊಡ್ಡ ತಪ್ಪಲ್ಲ. BJP ಕಾರ್ಯಕರ್ತರು ಯಾರು ಮಾತಾಡ್ತಿಲ್ಲ, KGP ಮಾತ್ರ ಅವ್ರ ಜೊತೆ ಮಾತಾಡ್ತಾರೆ. ಅವ್ರಿಗೆ ಅವ್ರದ್ದು ಅಷ್ಟು ಗಂಭೀರ ಏನು ಜರುತ್ತಿಲ್ಲ. ಅವ್ರು BJP ಈಗ ಬಂದಾರ, ಮತ್ತು ಯಡಿಯೂರಪ್ಪ ಟೀಮ್ ಬಿಟ್ಟು ಮತ್ತು ಅವ್ರು ಹೊಳ್ಳಿ ಹೋಗಾರ. ನಾವು ಇಲ್ಲಿಯಾರ ನಾವು ಅದಂತ ಗಂಭೀರ ತೊಗೊಬೇಡ್ರಿ, ಇದು ಭಾಳ ಸೀರಿಯಸ್ ಮಾಡೋದ. ನಾವು ಈಗ ಅಷ್ಟು ಮುಂದಿನ ಚರ್ಚೆಗಳು ಮುಂದಿನ ನಿರ್ಧಾರ. ಮೂಲ ಬಿಜೆಪಿಗರಿಗೆ ಇಲ್ಲಿ ಸ್ಥಾನಮಾನ ಕೊಡ್ತಾ ಇಲ್ವಾ? ಮೂಲ ಬಿಜೆಪಿಗರಿಗೆ ಸ್ಥಾನಮಾನ ಕೊಡ್ತಾ ಇಲ್ವಾ? ಕೇವಲ KJP ಅವರಿಗೆ ಮಾತ್ರನಾ? ನೀವು ಅಲ್ಲ ರೀ, ನೀವು ನಮ್ಮ ಪದೇ ನನಗೆ ರಮೇಶ್ ಜಾರಕಿಹೊಳಿ ನಡು ಬಂದವ, ನಾನು ಕಾಂಗ್ರೆಸ್ ಬಂದವ. ಇಲ್ಲಿ ಏನು ನಿಜವಾದ ಕಾರ್ಯಕರ್ತ ಕೇರ್ ಪಾಪ ನಾ ಹೇಳಿದ ಮಜಾ ಅಲ್ಲ. ಒರಿಜಿನಲ್ ಅದಾರಲ್ಲ ಅವ್ರ ಕಾರ್ಯಕರ್ತ ನಾನು ಹೇಳಿದ ತಪ್ಪಾಗುತ್ತೆ. ಅವ್ರು ಕರೆದು ಒಂದು ಇಂಟರ್ವ್ಯೂ ಮಾಡಿರಿ ಏನ್ರಿ, ಅವ್ರು ಎಲ್ಲಿ ಬಂತು ಪರಿಸ್ಥಿತಿ. KGP ಮತ್ತು ಅದು KGP ಹರೀಶ್ KGP ಇಲ್ಲ. ತಮಗೆ ವಿಜೇಂದ್ರ ಹೇಳಿದಲ್ಲಿ ಸಹಿ ಮಾಡಿದ್ರೆ ಮಾತ್ರ KGP. ಅದು KGP ಪೂರ್ವ KGP ಮಂದಿಗೆಲ್ಲ ಅದು ಒಂದು ಹರೀಶ್ KGP ಅಂದ್ರೆ ಅವ್ರಿಗೆ ಚಂದ್ರಪ್ಪ ಅವ್ರಿಗೆಲ್ಲ ಒಂದೇ ಲೈನು. ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ವಿರೋಧ ಏನು ಮಾಡಿಲ್ಲ, ಒಳ್ಳೆ ಪಕ್ಷದ ಪರವಾಗಿದ್ರೆ ಹೈಕಮಾಂಡ್ ಏನು ನಿರ್ದೇಶಿಸೋದು ನಾವು ಪಾಲನೆ ಮಾಡಿ ರೆಡಿ ಇರೋದು ಒಂದೇ ಉತ್ತರ. ಯತ್ನಾಳ್ ಅವರೀಗ ಹೈಕಮಾಂಡ್ ಅವ್ರನ್ನ ಪಾಠಕರನ್ನ ಭೇಟಿ ಆಗ್ತಾರೆ, ಅದನ್ನು ಹೊರತುಪಡಿಸಿ ನೀವೆಲ್ಲ ಟೀಮ್ ಬಂದಿದ್ದೀರಿ, ನೀವೆಲ್ಲರೂ ಸಮೇತ ಕೇಂದ್ರ ನಾಯಕರನ್ನ ಭೇಟಿ ಇಲ್ಲ ನೋಡಿ. ದಯವಿಟ್ಟು ನಾವು ಬಂದು JPC ಜಾಯಿಂಟ್ ಫಾರ್ಮ್ ಕಮಿಟಿಗೆ ಮತ್ತು ಅಧ್ಯಕ್ಷ 5 ತಾರೀಕು ಕಂಪ್ಲೀಟ್ ಸಮಿತಿ ಕೂತಿರ್ತೈತೆ. ಅವಾಗ ನಾವು ಹೋಗಿ ನಾವು ಸಬ್ಮಿಟ್ ಮಾಡ್ತೇವೆ. ಪರ್ಸ್ನಲಾಗಿ ಈಗ ಅಥವಾ ಸಾಯಂಕಾಲ ಮಧ್ಯಾಹ್ನ ಅಥವಾ ನಾಳೆ ಪರ್ಸನಲ್ ಭೇಟಿ ಹಾಕೋ ಇವ್ರಿಗೆ JPC ಕಮಿಟಿ ಅಧ್ಯಕ್ಷರಿಗೆ. ಮತ್ತು ನಾವು ಇಲ್ಲಿ ಬಂದಿದ್ದು ಸಡನ್ನೇ ಬಂದು ರಾಷ್ಟ್ರೀಯ ನಾಯಕರನ್ನ ಟೈಮ್ ಕೇಳಿದೆವು. ಯಾಕೆ ಪಾರ್ಲಿಮೆಂಟ್ ನಡೆದೆ, ಟೈಮ್ ಕೊಟ್ಟರೆ ಭೇಟಿ ಹಾಕೋ. ಇದನ್ನ ಮತ್ತೊಂದು ಸಲ ಬರ್ತೀವಿ ಎಲ್ಲರೂ ಮೋದಿಯವ್ರು ಕೇಳಕ್ಕೆ ಅವ್ರು ಅವ್ರು ಬಿಟ್ಟು ಎಲ್ಲರೂ ಕೇಳಿದ್ವು. ನಾವು ಕೇಳಿದ್ವು. ಅದಕ್ಕೆ ಹೇಳಕ್ ಬರೋದಿಲ್ಲ. ಅಲ್ಲ ರೀ, JPC ಅಧ್ಯಕ್ಷರ ಟೈಮ್ ನಮ್ಮ ಬಿಜಾಪುರ ಬಂದಾಗ ನೀವು ಟೂರ್ ಮಾಡಿ ನಮ್ಗೆ ವರದಿ ಕೊಡೋದಕ್ಕೆ ಬಂದದ್ದು. ನಾವು ಬಂದಿಲ್ಲ. ಕೇಳಿದ್ವಿ, ಟೈಮ್ ಕೇಳಿದ್ವು. ನಾವು ನಿನ್ನೆ ಬಂದಿದ್ದು ಕೇಳಿದ್ದೇವೆ, ಮತ್ತು ಪಾರ್ಲಿಮೆಂಟ್ ಇದೆ ಕೊಟ್ಟರೆ ಭೇಟಿ ಹಾಕಿ ಕೊಡ್ದಿದ್ದು ನೆಕ್ಸ್ಟ್ ಮತ್ತೊಂದು ಕೊಟ್ಟಾಗ ಬರ್ತೀವಿ. ಹೈಕಮಾಂಡ್ ನಮ್ಮ ನಾಯಕರು ಅವ್ರ ಮಾರ್ಗದರ್ಶನ ನಮ್ಗೆ ಬೇಕು. ಅವ್ರಿಗೆ ಅವ್ರು ಏನು ಅದಕ್ಕೆ ಕೇಳ್ತು, ನಮ್ಮ ತಪ್ಪು ನೀವು ರಮೇಶ್ ತಪ್ಪು ಮಾಡಿದ್ರೆ ಮತ್ತೆ ತಿದ್ಕೋತೀವಿ. ಅದೇನು ದೊಡ್ಡ ವಿಷಯ ಅಲ್ಲ. ನೆಪ ಯಾಕೆ ಅಲ್ಲ ಸ್ವಾಮಿ, ಅಲ್ಲಪ್ಪ. ಹೆಂಗಪ್ಪ ಎಂಥ ಬೇಜವಾಬ್ದಾರಿ ಕ್ವಶನ್ ಅಪ್ಪ ನಿಂದು. ಅಲ್ಲಿ ಇಡೀ ಅಲ್ಲಪ್ಪ, 4 ಪಾಕಿಸ್ತಾನ ಭೂಮಿಕೆ ಆದವ್ರು 4 ಪಾಕಿಸ್ತಾನ ಅಲ್ಲಿನ ಇವ್ರು ಹೇಳ್ತಾ ನೆಪ ಅಲ್ಲ. ನಾವು ಬಿಜಾಪುರ ಬಂದಾಗ ಬೇಕಾದ್ರೆ ಕ್ಲಿಪ್ ತೆಗೆದು ನೋಡಿ ಅವರು ಭಾಷಣದ. ಅವರೆಲ್ಲ ನಮ್ಮ ಭಾಷೆ ಅಲ್ಲ. ಜಾಯಿಂಟ್ ಪಾರ್ಲಿಮೆಂಟ್ ಅಧ್ಯಕ್ಷರು ನಮಗೆ ವಾಸವ ಕೂಡ ಅವರು ಕ್ಲಿಪ್ ತೆಗೆದು ನೋಡಿ. ನೀವು ನಮ್ಮ ಮೊದಲೇ ಹಂತ 1ನೇ ತರ ಮುಗಿದ ತಕ್ಷಣ ಇಲ್ಲಿ ಬಂದಿದ್ದೀವಿ. ಯಾಕೆ ಸೀರಿಯಸ್ ಆಗಿ ಮೆಟ್ರೋದು ಅದಕ್ಕೆ ಬಂದು ಕೊಟ್ಟಿದ್ದೇವೆ. ನಾವು ರಾಷ್ಟ್ರೀಯ ನಾಯಕ ನಮ್ಮ ಟೈಮ್ ಕೊಟ್ಟು ಕರೆದ್ರೆ ಹೋಗ್ತೇವೆ ಭೇಟಿಯಾಗಿ, ಇಲ್ಲದ ಮತ್ತೊಂದು ಸ್ವಲ್ಪ ಕರೆ ಮತ್ತೊಂದು ಬರ್ತೇವೆ. ಅದೇನು ರಾಜ್ಯಕ್ಕೆ ತರುಣ್ ಚುಗ್ ಅವರು ಕೇಂದ್ರ ಕಾರ್ಯದರ್ಶಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ, ಸಂಘಟನಾ ಸಭೆ ನಡೆಸ್ತಿದ್ದಾರೆ. ತಾವು ಹಿರಿಯರೆಲ್ಲ ಅವ್ರು ಬಂದದ್ದು ಅದು ನಮ್ಮ ಸದಸ್ಯ ಅಭಿಯಾನ ಅದು ತಪ್ಪು ಇಲ್ಲ ಸ್ವಾಮಿ. ನಮ್ಮ ನೋಡ್ರಿ, ಅವರು ಮೆಂಬರ್ ಡ್ರೈವ್ ಅವತ್ತು ಮೆಂಬರ್ಸ್ ಕ್ಲೋಸ್ ಆಗಿದೆ. ಮುಂದಿನ ಪ್ರೊಸೆಸ್ ಬಗ್ಗೆ ಮೀಟಿಂಗ್ ಬಂದಾರೆ. ಅದನ್ನು ವಿಜೇಂದ್ರ ಟೀಮ್ ಅದನ್ನು ಬೇರೆ ರೂಪದಾಗ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಅವ್ರು ಕೇಳ್ತಾರ, ನೀವು ನೋಡ್ತೀರಿ ಅವ್ರಿಗೆ ಹೆಂಗೆ ಮಾತಾಡ್ತಾರೆ. ಅದಕ್ಕೆ SC ST MLAಗೆ ಭಾಳಷ್ಟು ಅದರಲ್ಲಿ ನೋಡ್ರಿ ಪ್ರತಾಪ್ ಪಾಟೀಲ್ ಅದಾರ, ಮತ್ತು ಹರ್ಷವರ್ಧನ್ ಅದಾರ, ಮತ್ತು ಇವರು ಒಕ್ಕಲಿಗಪ್ಪನ ಜಯರಾಮ್ ಮಸಂಜಮ್ಮ. ಈ ಒಳ್ಳೆ ಮನುಷ್ಯಲ್ಲ, ನಾನು ಕರಿತೀನಿ ಅವ್ರನ್ನ ಕರೆದು ಕೇಳ್ತೀನಿ ಅವ್ರನ್ನ.
ನಮ್ಮ ಏನು ಪ್ರತಾಪ್ ಪಾಟೀಲ್ ಅದಾರ, ಹರ್ಷವರ್ಧನ, ಎಸ್ ವಿ ರಾಮಚಂದ್ರ ಅದಾರ, ನಮ್ಮ ಗಂಗಾಧರ ನಾಯಕ್ ಅದಾರ, ತಿಪ್ಪರಾಜ್ ಅದಾರ, ಇನ್ನೂ ಅನೇಕರು ಅದಾರ ಅಲ್ಲಿ. ಅವ್ರು ಕರಿತೀನಿ, ಅವ್ನು ಭಾಳ ಕ್ಲೋಸ್ ಇವ್ರು ಹಾಕನ, ನೋಡಪ್ಪ ನಿಮ್ಮ ನಿಜ ನಾವು ರಮೇಶ್ ಜಾರಕಿಹೊಳಿ ಹೆಸರು ತಪ್ಪು ಮಾಡತ್ತೆ ಹೇಳ್ರಿ, ನೀವೇನು ಹೇಳ್ತಾರೆ ಕೇಳಿ ರೆಡಿ ಅಂತ ನಾವು ಅವ್ರಿಗೆ ಹೇಳ್ತಾನೆ. ನಮ್ಮ ಆ ಟೀಮಲ್ಲ, ಕೆ ಜಿ ಪಿ ಟೀಮ್ಗೆಲ್ಲ, ಕೆ ಜಿ ಪಿ ಟೀಮ್ ಐತೆ. ಹಾಂ, 80% ಕೆ ಜಿ ಪಿ ಟೀಮ್ ಇದೆ. ಅದು ರಾಜ್ಯದ ಮೂಲೆ ಇದಲ್ಲ, ಒಬ್ಬ ಮಂಡಲ ಜನರಲ್ ಸೆಕ್ರೆಟರಿ ಹಿಡಿದು ರಾಜ್ಯ ಮಟ್ಟ ಪದಾಧಿಕಾರಿ 80% ಕೆ ಜಿ ಪಿ ಅದಾರ. ಅವ್ರು ವಿಜೇಂದ್ರ ಪರವಾಗಿ ಮಾತಾಡೋರು, ಅದೇನು ದೊಡ್ಡ ತಪ್ಪಲ್ಲ. ಬಿ ಜೆ ಪಿ ಕಾರ್ಯಕರ್ತರು ಯಾರು ಮಾತಾಡ್ತಿಲ್ಲ. ಕೆ ಜಿ ಪಿ ಮಾತ್ರ ಅವ್ರ ಜೊತೆ ಮಾತಾಡ್ತಾರೆ. ಅವ್ರಿಗೆ ಅವ್ರದ್ದು ಅಷ್ಟು ಗಂಭೀರ ಏನು ಜರುತ್ತಿಲ್ಲ. ಅವ್ರು ಬಿ ಜೆ ಪಿ ಈಗ ಬಂದಾರ, ಮತ್ತು ಯಡಿಯೂರಪ್ಪ ಟೀಮ್ ಬಿಟ್ಟು ಮತ್ತು ಅವ್ರು ಹೊಳ್ಳಿ ಹೋಗಾರ. ನಾವು ಇಲ್ಲಿಯಾರ ನಾವು ಅದಕ್ಕೆ ಅದಂತ ಗಂಭೀರ ತೊಗೊಬೇಡ್ರಿ, ಇದು ಭಾಳ ಸೀರಿಯಸ್ ಮಾಡೋದ. ನಾವು ಈಗ ಅಷ್ಟು ಮುಂದಿನ ಚರ್ಚೆಗಳು ಮುಂದಿನ ನಿರ್ಧಾರ ತಗೋತೀವಿ. ಮೂಲ ಬಿಜೆಪಿಗರಿಗೆ ಇಲ್ಲಿ ಸ್ಥಾನಮಾನ ಕೊಡ್ತಾ ಇಲ್ವಾ? ಮೂಲ ಬಿಜೆಪಿಗರಿಗೆ ಸ್ಥಾನಮಾನ ಕೊಡ್ತಾ ಇಲ್ವಾ? ಕೇವಲ ಕೆಜೆಪಿ ಅವರಿಗೆ ಮಾತ್ರನಾ? ನೀವು ಅಲ್ಲ ರೀ, ನೀವು ನಮ್ಮ ಪದೇ ನನಗೆ ರಮೇಶ್ ಜಾರಕಿಹೊಳಿ ನಡು ಬಂದವ, ನಾನು ಕಾಂಗ್ರೆಸ್ ಬಂದವ. ಇಲ್ಲಿ ಏನು ನಿಜವಾದ ಕಾರ್ಯಕರ್ತ ಕೇರ್ ಪಾಪ ನಾ ಹೇಳಿದ ಮಜಾ ಅಲ್ಲ. ಅವು ಒರಿಜಿನಲ್ ಅದಾರಲ್ಲ ಅವ್ರ ಕಾರ್ಯಕರ್ತ ನಾನು ಹೇಳೋದು ತಪ್ಪಾಗುತ್ತೆ. ಅವ್ರು ಕರೆದು ಒಂದು ಇಂಟ್ರ್ಯೂ ಮಾಡಿರಿ ಏನ್ರಿ, ಅವ್ರು ಎಲ್ಲಿ ಬಂತು ಪರಿಸ್ಥಿತಿ. ಕೆ ಜಿ ಪಿ ಮತ್ತು ಅದು ಕೆ ಜಿ ಪಿ ಹರೀಶ್ ಅಂತ ಕೆ ಜಿ ಪಿ ಇಲ್ಲ. ತಮಗೆ ವಿಜೇಂದ್ರ ಹೇಳಿದಲ್ಲಿ ಸಹಿ ಮಾಡಿದ್ರೆ ಮಾತ್ರ ಕೆ ಜಿ ಪಿ. ಅದು ಕೆ ಜಿ ಪಿ ಪೂರ್ವ ಕೆ ಜಿ ಪಿ ಮಂದಿಗೆಲ್ಲ ಅದು ಒಂದು ಹರೀಶ್ ಕೆ ಜಿ ಪಿ ಅಂದ್ರೆ ಅವ್ರಿಗೆ ಚಂದ್ರಪ್ಪ ಅವ್ರಿಗೆಲ್ಲ ಒಂದೇ ಲೈನು. ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷ ವಿರುದ್ಧ ಏನು ಮಾಡಿಲ್ಲ, ಒಳ್ಳೆ ಪಕ್ಷದ ಪರವಾಗಿದೆ. ಹೈಕಮಾಂಡ್ ಏನು ನಿರ್ದೇಶಿಸೋದು ನಾವು ಪಾಲನೆ ಮಾಡಿ ರೆಡಿ ಇರೋದು ಒಂದೇ ಉತ್ತರ. ಯತ್ನಾಳ್ ಅವರೀಗ ಹೈಕಮಾಂಡ್ ಅವ್ರನ್ನ ಪಾಠಕರನ್ನ ಭೇಟಿ ಆಗ್ತಾರೆ. ಅದನ್ನು ಹೊರತುಪಡಿಸಿ ನೀವೆಲ್ಲ ಟೀಮ್ ಬಂದಿದ್ದೀರಿ, ನೀವೆಲ್ಲರೂ ಸಮೇತ ಕೇಂದ್ರ ನಾಯಕರನ್ನ ಭೇಟಿ ಇಲ್ಲ ನೋಡಿ, ದಯವಿಟ್ಟು ನಾವು ಬಂದು JPC ಜಾಯಿಂಟ್ ಫಾರ್ಮ್ ಕಮಿಟಿಗೆ ಮತ್ತು ಅಧ್ಯಕ್ಷ 5 ತಾರೀಕು ಕಂಪ್ಲೀಟ್ ಸಮಿತಿ ಕೂತಿರ್ತೈತೆ. ಅವಾಗ ನಾವು ಹೋಗಿ ನಾವು ಸಬ್ಮಿಟ್ ಮಾಡ್ತೇವೆ. ಪರ್ಸ್ನಲಾಗಿ ಈಗ ಅಥವಾ ಸಾಯಂಕಾಲ ಮಧ್ಯಾಹ್ನ ಅಥವಾ ನಾಳೆ ಪರ್ಸನಲ್ ಭೇಟಿ ಹಾಕೋ ಇವ್ರಿಗೆ JPC ಕಮಿಟಿ ಅಧ್ಯಕ್ಷರಿಗೆ. ಮತ್ತು ನಾವು ಇಲ್ಲಿ ಬಂದಿದ್ದು ಸಡನ್ ಬಂದು ರಾಷ್ಟ್ರೀಯ ನಾಯಕರನ್ನ ಟೈಮ್ ಕೇಳಿದೆವು. ಯಾಕೆ ಪಾರ್ಲಿಮೆಂಟ್ ನಡೆದೆ, ಟೈಮ್ ಕೊಟ್ಟರೆ ಭೇಟಿ ಹಾಕು. ಇದನ್ನ ಮತ್ತೊಂದು ಸಲ ಬರ್ತೀವಿ. ಎಲ್ಲರೂ ಮೋದಿಯವ್ರು ಕೇಳಕ್ಕೆ ಅವ್ರು ಅವ್ರು ಬಿಟ್ಟು ಎಲ್ಲರೂ ಕೇಳಿದ್ವು. ನಾವು ಎಲ್ಲರೂ ಕೇಳಿದ್ವು. ಇವತ್ತು ತರುಣ್ ಚುಗ್ ಅವರು ಈಗಾಗಲೇ ರಾಜ್ಯಕ್ಕೆ ಸ್ಪಂದನೆ ಸಿಕ್ಕಿದ್ಯಾ? ಅಂದ್ರೆ ನೀವು ಕೇಳಿದಿರಿ ಅಂತ ಇದ್ರಿ, ಸ್ಪಂದನೆ ಏನಾದ್ರು ಸಿಕ್ಕಿದ್ಯಾ ಅಂತ? ಅದಕ್ಕೆ ಹೇಳಕ್ ಬರೋದಿಲ್ಲ. ಅಲ್ಲ, ಯಾಕಂದ್ರೆ ನೀವು ಇಲ್ಲಿ ಬಂದಿದ್ರಿ ಅಂತ ಗೊತ್ತಿದೆ, ಮತ್ತೆ ಈ ತರದ್ದೆಲ್ಲ ಯಾವುದು ಅನ್ನೋದಿದೆಯಾ? ಅಲ್ಲ ರೀ, JPC ಅಧ್ಯಕ್ಷರ ಟೈಮ್ ನಮ್ಮ ಬಿಜಾಪುರ ಬಂದಾಗ ನೀವು ಟೂರ್ ಮಾಡಿ ನಮ್ಮ ವರದಿ ಕೊಡೋದಕ್ಕೆ ಬಂದದ್ದು. ನಾವು ಬಂದಿಲ್ಲ. ಸಂದರ್ಭವನ್ನು ಬಳಸ್ಕೊಂಡು ನಿಮ್ಮ ಹೈಕಮಾಂಡ್ ನಾಯಕರನ್ನ ಕೇಳಿದ್ವಿ, ಟೈಮ್ ಕೇಳಿದ್ವು. ನಾವು ನಿನ್ನೆ ಬಂದಿದ್ದು ಕೇಳಿದ್ದೇವೆ, ಮತ್ತು ಪಾರ್ಲಿಮೆಂಟ್ ಇದೆ, ಕೊಟ್ಟರೆ ಭೇಟಿ ಕೊಡ್ದಿದ್ದು ನೆಕ್ಸ್ಟ್ ಮತ್ತೊಂದು ಕೊಟ್ಟಾಗ ಬರ್ತೀವಿ. ಹೈಕಮಾಂಡ್ ನಮ್ಮ ನಾಯಕರು ಅವ್ರ ಮಾರ್ಗದರ್ಶನ ನಮ್ಗೆ ಬೇಕು. ಅವ್ರು ಏನು ಅದಕ್ಕೆ ಕೇಳ್ತು, ನಮ್ಮ ತಪ್ಪು ನೀವು ರಮೇಶ್ ತಪ್ಪು ಮಾಡಿದ್ರೆ ಮತ್ತೆ ತಿದ್ಕೋತೀವಿ. ಅದೇನು ದೊಡ್ಡ ವಿಷಯ ಅಲ್ಲ. ಸರ್, ವಕ್ಫ್ ಅನ್ನೋದು ಒಂದು ನೆಪ ಯಾಕೆ ಅಲ್ಲ ಸ್ವಾಮಿ, ಅಲ್ಲಪ್ಪ, ಎಂತ ಹೆಂಗಪ್ಪ, ಎಂತ ಬೇಜವಾಬ್ದಾರಿ ಕ್ವಶನ್ ಅಪ್ಪ ನಿಂದು. ಅಲ್ಲಿ ಇಡೀ ಅಲ್ಲಪ್ಪ, 4 ಪಾಕಿಸ್ತಾನ ಭೂಮಿಕೆ ಆದವ್ರು 4 ಪಾಕಿಸ್ತಾನ ಹೇಳ್ತಾ ಇಲ್ಲ. ಅಲ್ಲಿನ ಇವ್ರು ಹೇಳ್ತಾ ಇರೋದು ಇಲ್ಲಿಗೆ ಬಂದಿರೋ ನಿಯೋಗ ಏನಿದೆ ನೆಪ ಅಲ್ಲ. ನಾವು ಬಿಜಾಪುರ ಬಂದಾಗ ಬೇಕಾದ್ರೆ ಕ್ಲಿಪ್ ತೆಗೆದು ನೋಡಿ ಅವರು ಭಾಷಣದ. ಅಲ್ಲ, ನಮ್ಮ ಭಾಷೆ ಅಲ್ಲ. ಜಾಯಿಂಟ್ ಪಾರ್ಲಿಮೆಂಟ್ ಅಧ್ಯಕ್ಷರು ನಮಗೆ ವಾಸು ಕೂಡ ಅವರು ಕ್ಲಿಪ್ ತೆಗೆದು ನೋಡಿ. ನೀವು ನಮ್ಮ ಮೊದಲೇ ಹಂತ 1ನೇ ತರ ಮುಗಿದ ತಕ್ಷಣ ಇಲ್ಲಿ ಬಂದಿದ್ದೀವಿ. ಯಾಕೆ ಸೀರಿಯಸ್ ಆಗಿ ಮೆಟ್ರೋದು, ಅದಕ್ಕೆ ಬಂದು ಕೊಟ್ಟಿದ್ದೇವೆ. ನಾವು ರಾಷ್ಟ್ರೀಯ ನಾಯಕ ನಮ್ಮ ಟೈಮ್ ಕೊಟ್ಟು ಕರೆದ್ರೆ ಹೋಗ್ತೇವೆ, ಭೇಟಿಯಾಗಿ. ಇಲ್ಲದ ಮತ್ತೊಂದು ಸಲ ಕರೆ ಮತ್ತೊಂದು ಬರ್ತೇವೆ. ಅದೇನು ಇವತ್ತು ರಾಜ್ಯಕ್ಕೆ ತರುಣ್ ಚುಗ್ ಅವರು ಕೇಂದ್ರ ಕಾರ್ಯದರ್ಶಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ, ಸಂಘಟನಾ ಸಭೆ ನಡೆಸ್ತಿದ್ದಾರೆ. ತಾವು ಹಿರಿಯರೆಲ್ಲ ಅವ್ರು ಬಂದದ್ದು ಅದು ನಮ್ಮ ಸದಸ್ಯ ಅಭಿಯಾನ, ಅದು ತಪ್ಪು ಇಲ್ಲ ಸ್ವಾಮಿ. ನಮ್ಮ ನೋಡ್ರಿ, ಅವರು ಮೆಂಬರ್ ಡ್ರೈವ್ ಅವ್ರದ್ದು ಮೆಂಬರ್ಸ್ ಕ್ಲೋಸ್ ಆಗಿದೆ. ಮುಂದಿನ ಪ್ರೊಸೆಸ್ ಬಗ್ಗೆ ಮೀಟಿಂಗ್ ಬಂದಾರೆ. ಅದನ್ನು ವಿಜೇಂದ್ರ ಟೀಮ್ ಅದನ್ನು ಬೇರೆ ರೂಪದಾಗ ಕೊಟ್ಟಿದ್ದಾರೆ.